ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈಗ ಬೀಡಾಡಿ ದನಗಳ ಜೊತೆಗೆ ಅಪಾಯಕಾರಿ ಹೋರಿಗಳ ಕಾಟ ಶುರುವಾಗಿದೆ. ಊರಲ್ಲಿ ಗೋಶಾಲೆಗಳು ಇದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಹೈರಾಣಾಗಿದ್ದಾರೆ. ಬಿಡಾಡಿ ದನಗಳ ಕಾಟ ಪ್ರಯಾಣಿಕರಿಗೆ ಸಂಕಟ. ಬಿಡಾಡಿ ದನಗಳಿಂದಾದ ಅಪಘಾತಕ್ಕೆ ವರ್ಷದಲ್ಲಿ 8 ಬಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗಿರೋ ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಜನ ವಾಹನ ಓಡಿಸಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿರಲೇಬೇಕು. ಯಾಕಂದ್ರೆ ಯಾವಾಗ ಎಲ್ಲಿ ಬಿಡಾಡಿ ದನಗಳು ಎಂಟ್ರಿ ಕೊಡ್ತಾವೋ ಹೇಳೋದಕ್ಕಾಗಲ್ಲ. ಬಿಡಾಡಿ ದನಗಳ ಹಿಂಡು ಏಕಾಏಕಿಯಾಗಿ ರಸ್ತೆಗೆ ಇಳಿದು ಬಿಡುತ್ತವೆ. ಈ ವೇಳೆ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದು ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇನ್ನು ಕೆಲವೆಡೆ ಹೋರಿಗಳ ಕಾಳಗ ಹಲವರ ಜೀವ ತೆಗೆದಿದ್ದೂ ಇದೆ. ಕಳೆದ 1 ವರ್ಷದಲ್ಲಿ 8 ಜನರು ಬಿಡಾಡಿ ದನಗಳು ಬೈಕ್ಗೆ ಅಡ್ಡ ಬಂದಿದ್ರಿಂದ ಅಪಘಾತವಾಗಿ ಪ್ರಾಣ ಬಿಟ್ಟಿದ್ದಾರೆ. ಕಳೆದ ವಾರವಷ್ಟೇ ಮಲ್ಲಾಪುರದಲ್ಲಿ ಮಹಿಳೆಗೆ ಹೋರಿಗುದ್ದಿ ಸಾವು ಕಂಡಿದ್ರು. ಹೀಗಾಗಿ ಜಿಲ್ಲೆಯಲ್ಲಿ ಬಿಡಾಡಿ ದನಗಳ ಹಾವಳಿ ತಡಿಬೇಕು ಅಂತ ಜನ ಒತ್ತಾಯಿಸುತ್ತಿದ್ದಾರೆ. ಕಾರವಾರದಲ್ಲಿ ಬಹಳಷ್ಟು ಬೀದಿ ದನಗಳ ಕಾಟ ಬಹಳಾಗಿದೆ. ಅದರಲ್ಲೂ ದೊಡ್ಡ ದೊಡ್ಡ ಗೂಳಿಗಳು ಬಹಳ ಇದೆ. ಬಹಳಷ್ಟು ತುಂಬಾ ತೊಂದರೆ ಕೊಡ್ತದೆ. ಸಂಡೆ ಮಾರ್ಕೆಟ್ ಅಂತೂ ವ್ಯಾಪಾರ ಮಾಡುವಾಗಂತೂ ಕೇಳುದು ಬೇಡ. ಅವ ಬಂದ್ಕೊಂಡು ಎಲ್ಲ ತರಕಾರಿಗಳನ್ನು ಎಷ್ಟೇ ಹೊಡೆದ್ರು ಕೇಳುದಿಲ್ಲ, ಬಂದ್ ಬಾಯಿ ಹಾಕಿ ತಿನ್ಕೊಂಡು ಹೋಗ್ತದೆ. ಮತ್ತೆ ಮೊನ್ನೆ ಈಗ ಎಲ್ಲ ಮಲ್ಲಾಪುರದಲ್ಲಿ ಯಾರಿಗೋ ಒಬ್ಬರಿಗೆ ಹೋರಿ ಹೊತ್ಕೊಂಡು ತುಂಬಾ ಹೊತ್ತೋಗಿದ್ದಾರೆ. ತುಂಬಾ ಅನಾವಶ್ಯಕ ತೊಂದರೆ ಆಗ್ತದೆ. ಅದರೆಲ್ಲ ದಯವಿಟ್ಟು ಅದನ್ನೆಲ್ಲರ ಒಂದು ಕಡೆಗೆ ವ್ಯವಸ್ಥೆ ಮಾಡಿ ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಗೋಶಾಲೆಯಿಂದ ಮಾಡ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತಿದ್ದೇನೆ. ಕಾರವಾರ ಸೇರಿ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಗೋಶಾಲೆಗಳಿವೆ. ಆದರೆ ಅವು ಇದ್ದು ಇಲ್ಲದಂತಾಗಿವೆ. ಬಿಡಾಡಿ ದನಗಳನ್ನು ಹಿಡಿದು ಗೋಶಾಲೆಗಳಿಗೆ ರವಾನಿಸಬೇಕಾದ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಿಲ್ಲ. ವರ್ಷ ಕಳೆದಂತೆ ಕಾರವಾರ ಸೇರಿ ಎಲ್ಲಾ ತಾಲೂಕುಗಳಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪ್ರಯಾಣಿಕರ ಪ್ರಾಣಕ್ಕೆ ಬೆಲೆಯೇ ಇಲ್ಲವಾಗಿದೆ. ಈಗ ನಮ್ಗೆ ಎಲ್ಲಿ ತಿರುಗಾಡ್ಲಿಕ್ಕೆ ಕೊಡುದಿಲ್ಲ. ನಾವೀಗ ವಾಹನ ಚಲಾಯಿಸ್ಕೊಂಡು ಒಂದು 2 ವೀಲರ್ ವೆಹಿಕಲ್ ಮೇಲೆ ನಾವು ಹೋಗ್ಬೇಕಾದ್ರೆ ಅಟ್ಟಾಡ್ಸ್ಕೊಂಡು ಓಡ್ಕೊಂಡ್ ಬರ್ತದೆ. ಯಾವಾಗ ಏನ್ ಮಾಡ್ತಾರೆ ಪ್ರಾಣಿ ಆಗುವಂತ ಪರಿಸ್ಥಿತಿ ಬಂದಿದೆ. ಈ ನಮ್ ಕಾರವಾರ ತಾಲೂಕಿನ ಕುನ್ನಿಪೇಟೆಯಲ್ಲಿ ಒಂದು ತಾಯಿ ಒಂದ್ ಮಗುಗೆ ಏನೋ ಭೇಟಿ ಹಾಕೊಂಡು ಬರ್ಬೇಕಾದ್ರೆ ಒಂದು ಮಹಿಳೆ ಅದು ಬಂದ್ಕೊಂಡು ಹೋರಿಗಳು ಬಂದ್ಕೊಂಡು ನೇರವಾಗಿ ಗುದ್ಕೊಂಡು ಅದು ಸ್ಥಳದಲ್ಲಿ ಸಾವನ್ನಪ್ಪದೆ. ಇಂಥದ್ದು ಇಲ್ಲಾಗ್ಲಿ ಯಾವ್ದು ಗೋಶಾಲೆದಲ್ಲಾಗಿ ಹೋಗ್ಕೊಂಡು ಅವ್ರಿಗೆ ಇಡುವಂತಾಗ್ಲಿ ಯಾವುದೇ ಒಂದು ಪ್ರಯತ್ನಗಳು ಮಾಡೋದಿಲ್ಲ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕೆಲವು ಕಡೆ ಬಿಡಾಡಿ ದನಗಳ ಹಾವಳಿ ಜನರನ್ನ ಹೈರಾಣಾಗಿಸಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.